18 ಲಕ್ಷ ಬೆಲೆ ಬಾಳುವ ಕೊಕೇನ್ ವಶಕ್ಕೆ ನೈಜೀರಿಯಾ ಮೂಲದ ಆರೋಪಿ ಬಂಧನ. ಆಕೆ ನೈಜೀರಿಯಾ ಮೂಲದಿಂದ ಬೆಂಗಳೂರಿಗೆ ಬಂದಿದ್ಲು. ಇಲ್ಲಿ ಬಂದು ಕಾಲೇಜು ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡಿ ಕಾಲೇಜು ವಿದ್ಯಾರ್ಥಿಗಳಿಗೆ ಮಾದಕ ದ್ರವ್ಯಗಳನ್ನು ಮಾರಿ ಇದೀಗ ಪೊಲೀಸರ ಅತಿಥಿಯಾಗಿದ್ದಾಳೆ. ಇನ್ನು ಆರೋಪಿಯಿಂದ ಸುಮಾರು 18 ಲಕ್ಷ ಬೆಲೆ ಬಾಳುವಷ್ಟು ಕೊಕೇನ್ ಪೊಲೀಸರು ಇದೀಗ ಸೀಸ್ ಮಾಡಿ ಆರೋಪಿತೆಯನ್ನ ಜೈಲಿಗಟ್ಟಿದ್ದಾರೆ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬೆಂಗಳೂರು ಹೊರವಲಯದ ಆನೇಕಲ್ ಪೊಲೀಸರು ನಿಷೇಧಿತ ಮಾದಕ ವಸ್ತುವಾದ ಕೊಕೇನ್ ಮಾರಾಟ ಜಾಲವನ್ನು ಯಶಸ್ವಿಯಾಗಿ ಭೇದಿಸಿದ್ದಾರೆ. ಇನ್ನು ಆರೋಪಿ ಓರ್ವ ಮಹಿಳೆಯಾಗಿದ್ದು ನೈಜೀರಿಯಾ ಮೂಲದ ಬ್ಲೆಸ್ಸಿಂಗ್ ಒಪೋಟ ಬಂಧಿತ ಆರೋಪಿಯಾಗಿದ್ದು ಆನೇಕಲ್ ತಾಲೂಕಿನ ಅಲಯನ್ಸ್ ಕಾಲೇಜ್ ಮುಂಭಾಗದಲ್ಲಿ ಕೊಕೇನ್ ಮಾರಾಟ ಮಾಡುತ್ತಿದ್ದಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಹಾಕಿಕೊಂಡಿದ್ದಾಳೆ. ಇನ್ನು ಆರೋಪಿತಳಿಂದ ಸುಮಾರು 18 ಲಕ್ಷ ಮೌಲ್ಯದ 180 ಗ್ರಾಂ ಕೊಕೇನ್ ವಶಕ್ಕೆ ಪಡೆದಿದ್ದು ಆನೇಕಲ್ ಪೊಲೀಸರು ಆಕೆಯನ್ನು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಇನ್ನು ನೈಜೀರಿಯಾ ದೇಶದ ಬ್ಲೆಸ್ಸಿಂಗ್ ಹೊಸಕೋಟೆ ತಾಲೂಕಿನ ತಿರುಮಶೆಟ್ಟಿಹಳ್ಳಿ ಗ್ರಾಮದಲ್ಲಿ ವಾಸವಿದ್ದಳು. ಇನ್ನು ಈಕೆ ಜೊತೆ ದೊಡ್ಡ ಜಾಲವೇ ಇದೆ ಎಂದು ಶಂಕಿಸಲಾಗಿದ್ದು ವಿವಿಧ ಆಯಾಮಗಳಲ್ಲಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಆನೇಕಲ್ ತಾಲೂಕಿನಲ್ಲಿ ಇರುವ ಪ್ರತಿಷ್ಠಿತ ಅಲಯನ್ಸ್ ಕಾಲೇಜು ವಿದ್ಯಾರ್ಥಿಗಳ ಉಪಟಳ ಹೆಚ್ಚಾಗಿ ಇದ್ದು ಇದೀಗ ಕೊಕೈನ್ ಮಾರಾಟ ಮಾಡುತ್ತಿದ್ದವಳ ಬಂಧನ ಅದೇ ಸ್ಥಳದಲ್ಲಿ ಆಗಿದ್ದು ಅಲಯನ್ಸ್ ಕಾಲೇಜ್ ವಿರುದ್ಧ ಇರುವ ಆರೋಪಗಳಿಗೆ ಮತ್ತಷ್ಟು ಪುಷ್ಟಿ ನೀಡುವಂತಿದೆ. ಇನ್ನು ಈಗಾಗಲೇ ಆರೋಪಿ ಬ್ಲೆಸ್ಸಿಂಗ್ಲನ್ನ ಪೊಲೀಸರು ಯಶಸ್ವಿಯಾಗಿ ಬಂಧಿಸಿದ್ದು ಈ ಕಾರ್ಯಾಚರಣೆಗೆ ಸಹಕರಿಸಿದ ಎಲ್ಲ ಸಿಬ್ಬಂದಿಯನ್ನ ಗ್ರಾಮಾಂತರ ಎಸ್ಪಿ ಚಂದ್ರಕಾಂತ್ ಪ್ರಶಂಸಿಸಿ ಜೊತೆಗೆ ಸಿಬ್ಬಂದಿಗಳಿಗೆ ನಗದು ಬಹುಮಾನ ಘೋಷಿಸಿದ್ದಾರೆ. ಒಟ್ನಲ್ಲಿ ಇತ್ತೀಚೆಗೆ ಯುವಕರು ಮಾದಕ ದ್ರವ್ಯಗಳ ಸೇವನೆ ಮಾಡಿ ಸಿಕ್ಕ ಕಡೆ ದಾಂಧಲೆ ಮಾಡುತ್ತಿದ್ದು ಇದೇ ರೀತಿ ಮುಂದಿನ ದಿನಗಳಲ್ಲಿ ಮಾದಕ ದ್ರವ್ಯ ಮಾರಾಟ ಮಾಡುವಂತಹ ಇನ್ನಷ್ಟು ಜಾಲಗಳನ್ನು ಭೇದಿಸಿ ಪೊಲೀಸರು ಜೈಲಿಗಟ್ಟಿದ್ರೆ ಬೆಂಗಳೂರು ಗ್ರಾಮಾಂತರ ಆನೇಕಲ್ ಜನತೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯ ನಿಟ್ಟುಸಿರು ಬಿಡುತ್ತಾರೇನೋ ಕಾದು ನೋಡಬೇಕಿದೆ. 26 ಬೆಳಗ್ಗೆ ಸುಮಾರು 6 ಗಂಟೆಗೆ ನಮ್ಮ ಆನೇಕಲ್ ಪೊಲೀಸರು ಒಂದು ಬಂದ ಮಾಹಿತಿ ಮೇರೆಗೆ ಆನೇಕಲ್ ರಸ್ತೆಯ ಅಲಿಯನ್ಸ್ ಕಾಲೇಜ್ ತಮಗೆಲ್ಲ ಗೊತ್ತಿದೆ, ಅಲಿಯನ್ಸ್ ಕಾಲೇಜ್ ಹತ್ರ ಏನೋ ಮಾದಕ ವಸ್ತುಗಳನ್ನ ಒಬ್ಬ ವಿದೇಶಿ ಮಹಿಳೆ ಮಾರ್ತಾ ಇದ್ದಾರೆ ಅಂತ ಬಂದ ಖಚಿತ ಬಾಹ್ಮಿ ಮೇರೆಗೆ ಅಲ್ಲಿಗೆ ಹೋಗಿ ಅವ್ರನ್ನ ವಶಕ್ಕೆ ಪಡೆದು ಪರಿಶೀಲಿಸಿದಾಗ ಈ NDPS ಅಲ್ಲಿ ಟಾಪೆಸ್ಟ್ ಡ್ರಗ್ ಆಗಿರ್ತಕ್ಕಂಥ ಕೊಕೇನ್ ಆಕೆ ಇಟ್ಕೊಂಡು ಮಾರಾಟ ಮಾಡ್ತಾ ಇರೋದು ಕಂಡುಬಂತು. ಕೂಡಲೇ ಆಕೆಯನ್ನು ವಶಕ್ಕೆ ಪಡೆದು ಪರಿಶೀಲಿಸಲಾಗಿ ಆಕೆ ಹತ್ರ 180 ಗ್ರಾಂ ಕೊಕೇನ್ ಸಿಕ್ಕಿರುತ್ತದೆ. ಅದು ನಮ್ಮ ಸರ್ಕಾರಿ ನಿಗದಿಪಡಿಸಿದ ದರದ ಪ್ರಕಾರ 10,000 ರೂಪಾಯಿ ಪರ್ ಗ್ರಾಮ್ಗಿದ್ದು ಅದು ಟೋಟ್ಲು 18 ಲಕ್ಷ ರೂಪಾಯಿ ಬೆಲೆ ಬಾಳ್ತಕ್ಕಂಥದ್ದು. ಇದನ್ನು ಸ್ಮಾಲ್ ಪ್ಯಾಕೆಟ್ಸ್ ಮಾಡಿ ಕಾಲೇಜ್ ಹುಡುಗರನ್ನೇ ಟಾರ್ಗೆಟ್ ಮಾಡಿ ಮಾರಾಟ ಮಾಡ್ತಕ್ಕಂಥದ್ದು ತಂದಿದ್ದಾರೆ ಅಂತ ಮಾಹಿತಿ ಇದೆ. ಆಕೆ ಆ ತಿರುಮಶೆಟ್ಟಿಹಳ್ಳಿ ವ್ಯಾಪ್ತಿಯಲ್ಲಿ ಯಾವುದೋ ಮನೆಯಲ್ಲಿದ್ದು ಈ ಅಲಿಯನ್ಸ್ ಕಾಲೇಜ್ ಹತ್ರ ಈ ಕಾಲೇಜ್ ಹುಡುಗರನ್ನ ಯುವಕರನ್ನ ಟಾರ್ಗೆಟ್ ಮಾಡಿ ಮಾಡೋಕ್ಕೆ ಪ್ರಯತ್ನ ಪಟ್ಟಾಗ ನಮ್ಮ ಠಾಣೆಯಲ್ಲಿ ವಿಶೇಷವಾಗಿ PSI ಸಿದ್ದನಗೌಡ ಆ್ಯಂಡ್ ಟೀಮ್ ಆಕೆಯನ್ನು ವಶಪಡಿಸಿಕೊಂಡು ನಮ್ಮ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ 161/2026 ಅಲ್ಲಿ ಕೇಸ್ ದಾಖಲು ಮಾಡಿರ್ತಾರೆ. ಇದು ಬಹಳ ಪ್ರಶಂಸನೀಯವಾದಂಥ ಒಂದು ಕೆಲಸ ಅಂತ ನಾನು ಹೆಮ್ಮೆ ಪಡ್ತೀನಿ. ಜೊತೆಗೆ ಅವರಿಗೆ ನಗದು ಬಹುಮಾನ ಮತ್ತು ಪ್ರಶಂಸನಾ ಪತ್ರವನ್ನು ಸಹ ನಾವು ನೀಡಲಾಗ್ತದೆ. ಈ ಆರೋಪಿ ಮಹಿಳೆ ನೈಜೀರಿಯಾಗೆ ಸೇರಿದವರು ಅಂತೇಳ್ಬಿಟ್ಟು ನಮಗೆ ತಿಳಿದು ಬಂದಿರೋದ್ರಿಂದ ಈಗ ಪ್ರೊಸೀಜರ್ ಫಾಲೋ ಮಾಡಿ ಮತ್ತೆ ಆಕೆಯನ್ನು ಪೊಲೀಸ್ ಕಸ್ಟಡಿಗೆ ತಗೊಂಡು ಅದರ ಮೂಲನ್ನು ಪತ್ತೆ ಮಾಡಲಿಕ್ಕೂ ಸಹ ನಾನು ಆಗಲೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಸೊ ಇದರಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಚೈನಾ ವ್ಯಾಪ್ತಿಯಲ್ಲಿ ಕಾಲೇಜು, ಸ್ಕೂಲು, ಮಸೀದಿ, ದೇವಸ್ಥಾನ ಇದಕ್ಕೆ 100 ಮೀಟರ್ ವ್ಯಾಪ್ತಿಯೊಳಗೆ ಯಾವುದೇ ಮತ್ತು ಬರ್ತಕ್ಕಂಥ ಪದಾರ್ಥಗಳು ಮಾರಬಾರದು ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದ ಕಾನೂನು ಕೋಪ್ಟಾ ಇದೆ. ಇದನ್ನು ಉಲ್ಲಂಘಿಸಿ ಆ ಅಂಗಡಿಗಳಲ್ಲಿ ಈ ಮತ್ತು ತರತಕ್ಕಂಥ ಐಟಮ್ಸ್ನ ಮಾರ್ತಾಯಿದ್ರು. ಅದರ ನಿಮಿತ್ತ ಟೋಟಲ್ 5 ಕೇಸ್ಗಳನ್ನ ದಾಖಲು ಮಾಡಿ ಕಾನೂನು ಕ್ರಮ ಜರುಗಿಸಿದ್ದಾರೆ. ಇದರಿಂದ ಆನೇಕಲ್ಲಲ್ಲಿ ಸಾಕಷ್ಟು ಲಾ ಆ್ಯಂಡ್ ಆರ್ಡರ್ ಇಶ್ಯೂಸು ಮತ್ತು ಪರಸ್ಪರ ದ್ವೇಷ, ಅಸೂಯೆಗಳು, ಗುಂಪುಗಳ ಮಧ್ಯೆ ಗಲಾಟೆ ಇತ್ಯಾದಿಗಳಿಗೆ ಅಲ್ಲಿ ಒಂದು ತಾಣ ಆಗಿತ್ತು ಅಂತ ತಿಳಿದು ಬಂದ ಮೇಳೆಗೆ ಒಂದು 5 ಪ್ರಕರಣಗಳು ದಾಖಲು ಮಾಡಿರ್ತಾರೆ. ಇದು ಸಹ ಸ್ತುತ್ಯಾರ್ಹ ಕೆಲಸ ಹಾಗೂ
ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಪರಿಣಾಮಕಾರಿ ಆಗ್ತದೆ ಅಂತ ನಾನು ಭಾವಿಸಿದ್ದೀನಿ. ಅದಕ್ಕೂ ಸಹ ಆನೇಕಲ್ ಪೊಲೀಸರನ್ನ ಪ್ರಶಂಸೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ತಾವುಗಳೆಲ್ಲ ಇದನ್ನು ವ್ಯಾಪಕವಾದ ಪ್ರಚಾರ ಮಾಡಿ ಈ ರೀತಿಯಾದಂಥ ವಿಷಯ ಇದ್ದರೆ ಅದನ್ನು ಗುಪ್ತವಾಗಿ ನಮ್ಮ ಪೊಲೀಸರು ನೀಡಬೇಕಂತ ಸಹ ಕೋರುತ್ತೇನೆ. ರಾತ್ರಿ 1 ಗಂಟೆವರೆಗೂ ಓಪನ್ ಇದ್ದಾವೆ ಆನೇಕಲಲ್ಲಿ. ಫುಡ್ ಸ್ಟ್ರೀಟಲ್ಲಿ ನಮ್ಮವ್ರು ಹೋಗಿ ಅಲ್ಲಿ ಕೆಲವೊಂದೆಲ್ಲ ಕ್ಲೋಸ್ ಮಾಡಿಸ್ತಾರೆ. ಬಟ್ ಈ ಟೀ ಅಂಗಡಿಗಳಲ್ಲಿ ಏನು ಮಾಡ್ತಾರೆ ಅಂದರೆ ಅವರೇ ವೀಡಿಯೋಗಳನ್ನು ಮಾಡಿಬಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮಲ್ಲಿ. 1 ಗಂಟೆ ರಾತ್ರಿ ನಮ್ಮದು ಓಪನ್ ತೆರೆದಿರುತ್ತೆ ಬನ್ನಿ ಅಂತೇಳಿ. ಅಂಥ ಆ ಜಾಗಗಳು ಇರೋದೆಲ್ಲ ಸರ್ ಅಲ್ಲಿರೋರೆಲ್ಲ ಅವರೇ, ಬಹುತೇಕ ಎಲ್ಲ ಅವರೇ ಕೂತಿರ್ತಾರೆ. 1 ಗಂಟೆ ರಾತ್ರಿ ಇರ್ತಾರೆ. ಅಲ್ಲ 9 ಗಂಟೆವರೆಗೂ ಓಪನ್ ಇರಲಿ, 9 ಗಂಟೆ ವ್ಯಾಪಾರ ಮಾಡೋದಕ್ಕೆ ನಮ್ದೇನು ವಿರೋಧ ಇಲ್ಲ. ಬಟ್ ಟೀ ಅಂಗಡಿ ಇರಲಿ, ವ್ಯಾಪಾರ ಮಾಡಲಿ. ಬಟ್ ಅಲ್ಲಿ ಇರೋರು ಕೂತ್ಕೊಳ್ಳಲ್ಲ, ಹಂಗೆ ಆದರೆ ಸ್ವಲ್ಪ ಕಷ್ಟ ಸರ್. ಸರ್ ಅದು ಇಸ್ಪೀಟ್ ಅಡ್ಡೆಗಳಾಗಿ ಮತ್ತು ಆನ್ಲೈನ್ ಬೆಟ್ಟಿಂಗ್ ಎಲ್ಲ ನಡೀತಿದೆ ಅಂತ ಮಾಹಿತಿ. ನಾನು ಐ ಆಮ್ ಗೋಯಿಂಗ್ ಟು ಆಡಿಟ್. ಬೆಳಗ್ಗೆ 6 ಗಂಟೆಗೆ ಬಾರ್ಗಳು ವೈನ್ ಶಾಪಲ್ಲಿ ತೆಗೆಯೋದು. ಬೆಳಗ್ಗೆ ಯಾವ ಟೈಮ್ ತೆಗಿಬೇಕು ಆ ಟೈಮಿಗೆ ತೆಗಿಬೇಕು. ಕೆಲವರು ಬೆಳಗ್ಗೆ ಎದ್ದ ತಕ್ಷಣ ಕುಡಿಯೋಕ್ಕೆ ಹೋಗ್ತಾ ಇದ್ದಾರೆ. ಇದು ಒಂದು ಆಗಬಾರ್ದು. ರಿವೀಲ್ ಆಗ್ತದೆ ಸರ್. ಬನ್ನರಘಟ್ಟ ಕೇಸ್ ಮನವಿ ಬನ್ನರಘಟ್ಟದು ಈಗ ತಾವು ಹೇಳಿದ್ರಿ ಏನಂತ ಹೇಳಿ, ಎಲ್ಲ ನೂತನವಾಗಿ ಬಂದಿದ್ದಾರೆ. ನಾನು ಕೂಡ ಎಲ್ರಿಗೂ ಕೂಡ, ತಮಗೂ ಕೂಡ SP ಸಾಹೇಬ್ರಿಗೆ, ಎಲ್ಲ ಚಾರ್ಲಿ ಸಾಹೇಬ್ರಿಗೆ ಋತುವರ್ಕ ಅಭಿನಂದನೆ ಸಲ್ಲಿಸ್ತಾ, ನನ್ನ ಹೆಸರು ಡಾಕ್ಟರ್ ಚಿನ್ನಪ್ಪ ಚಿಕ್ಕಾಗಡೆ ಅಂತ. ಈಗ ತಾನೇ ಹೇಳಿದ್ರಿ ಅಲಿಯನ್ಸ್ ಕಾಲೇಜು, ನಾನು ಅದೇ ಗ್ರಾಮದವನು, ಚಿಕ್ಕಾಗಡೆ ಗ್ರಾಮದವನು. ಕಳೆದ 20 ವರ್ಷಗಳಿಂದ ಬೇರೆ ಕಡೆ ಇದ್ದೀನಿ. ಈ ಅಲಿಯನ್ಸ್ ಕಾಲೇಜು ಆನೇಕಲ್ ತಾಲೂಕಿಗೆ ಬರೋಕ್ಕೆ ಮೊದಲು ಯಾವುದೇ ಕೊಕೇನಾಗಲಿ, ಯಾವುದೇ ಈ ಥರ ಒಂದು ಏನು ಮದ್ಯವ್ಯಸನಗಳಿರ್ಬೋದು, ಯಾವುದು ಕೂಡ ಇಲ್ಲಿ ಬರ್ತಾ ಇರಲಿಲ್ಲ. ಯಾವಾಗ ಅಲಿಯನ್ಸ್ ಕಾಲೇಜ್ ಬಂತು, ಈ ಅಲಿಯನ್ಸ್ ಕಾಲೇಜ್ ಹೆಂಗಪ್ಪ ಅಂತ ಹೇಳಿದ್ರೆ, ಬೇರೆ ಬೇರೆ ರಾಜ್ಯಗಳ ಆಗರ್ಭ ಶ್ರೀಮಂತರ ಮಕ್ಕಳಿಗೆ ವ್ಯಾಸಂಗ ಮಾಡ್ತಕ್ಕಂಥದ್ದು, ಅಲ್ಲಿ ದುಡ್ಡಿಗೆ ಅವ್ರು ಬೆಲೆ ಕೊಡ್ತಕ್ಕಂಥವ್ರಲ್ಲ. ಹಾಗಾಗಿ ನಾನೆಲ್ಲ ತಾವು ಹೇಳಿದ್ರಿ ಆನೇಕಲ್ಗೆ ಹೆಬ್ಬಾಗಲು ಮತ್ತು ಇದು ಅಂತ. ಹೌದು, ನಿಜವಾಗಲೂ ಕೂಡ ಅಲಿಯನ್ಸ್ ಕಾಲೇಜ್ ಪ್ರಾರಂಭ ಆಗೋಕ್ಕೆ ಮೊದಲು ನಮ್ಮ ತಾಲೂಕಲ್ಲಿ ಯಾವುದೇ ರೀತಿಯ ದುಶ್ಚಟಗಳಿಲ್ಲ. ಆಮೇಲೆ ತಾವು ಈಗ ಹೊಸದಾಗಿ ಬಂದಿದ್ದೀರಾ, ಹಿಂದೆ ಪುಟಗಳೆಲ್ಲ ತೆಗೆದು ನೋಡಿದ್ರೆ ಚಿಕ್ಕ ಟ್ರಾಫಿಕ್ ಇದೆ, ನಮಗೂ ಹೆಚ್ಚಿಸ್ಕೊಡಿ ಅಂತ ನಾವು ಪ್ರಸ್ತಾಪ ಸಲ್ಲಿಸಿದ್ದೀವಿ. ಸ್ಥಳೀಯ ಶಾಸಕರನ್ನು ರಿಕ್ವೆಸ್ಟ್ ಮಾಡಿದ್ವಿ. ಇದು ಸರ್ಕಾರದ ಹಂತದಲ್ಲಿ ಚರ್ಚೆ ಆಗಿ ತೀರ್ಮಾನ ಆಗಬೇಕಾಗ್ತದೆ. ವಿ ಆರ್ ಆಲ್ಸೋ ಫಾಲೋಯಿಂಗ್ ಇಟ್. ಒಂದು ಸರ್, ಇನ್ನೊಂದು ಡಿಪಾರ್ಟ್ಮೆಂಟಲ್ಲಿರೋ ಪ್ರಾಮಾಣಿಕರನ್ನ ಕೈನಲ್ಲಿ ಇಡಬೇಕು. ಅದೊಂದು ಸುತ್ತ ನೀವು ಪೊಲೀಸ್ ಒಂದು 100% ಮಟ್ಟ ಪಬ್ಲಿಕ್ ಅಲ್ಲ, ಹೊಸ ಆಫೀಸರ್ಸ್ ಬಂದಿದ್ದಾರೆ. ನಿಮ್ಮ ಫೀಡ್ಬ್ಯಾಕ್ ಎಲ್ಲ ಅವ್ರು ಕೊಡಿ. ನೀವು ಯಾವುದೇ ಟೈಮಲ್ಲಿ ಬಂದು ಅವ್ರು ಭೇಟಿ ಮಾಡಿ.